ತ್ರಿವಿಧ ದಾಸೋಹಿ ಪದ್ಮಭೂಷಣ ಸಿದ್ದಗಂಗಾ ಮಠದ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯ 118ನೇ ಜನ್ಮ ಜಯಂತಿ ಕೊರಟಗೆರೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಸಿದ್ದಗಂಗಾ ಶ್ರೀಗಳ ಜನ್ಮ ಜಯಂತಿ ಆಚರಿಸಲಾಗಿದೆ. ಸಿದ್ದರಬೆಟ್ಟ ಶ್ರೀಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮ. ಜಯಂತಿ ವೇಳೆಯಲ್ಲಿ ಶಿವಕುಮಾರ ಶ್ರೀಗಳಿಗೆ ಸಿದ್ದರಬೆಟ್ಟ ಶ್ರೀಗಳು ಭಕ್ತಿಪೂರ್ವಕ ನಮನ ಸಲ್ಲಿಸಿದರು. ಜಯಂತಿ ವೇಳೆಯಲ್ಲಿ ದಾಸೋಹ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಶಿವಕುಮಾರ ಶ್ರೀಗಳು ಕೇವಲ ಧಾರ್ಮಿಕ ಗುರು ಮಾತ್ರವಲ್ಲ, ಮಾನವೀಯತೆ ಮತ್ತು ಸೌಹಾರ್ದದ ಸ್ಫೂರ್ತಿ, ಶಿಕ್ಷಣ, ಅನ್ನದಾನ ಮತ್ತು ಆಶ್ರಯದ ಮೂಲಕ ಲಕ್ಷಾಂತರ ಮಂದಿ ಬದುಕಿಗೆ ಬೆಳಕಾಗಿದ್ದಾರೆಂದು ಕಾರ್ಯಕ್ರಮದ ವೇಳೆ ಸಿದ್ದರಬೆಟ್ಟ ಶ್ರೀಗಳು ತಿಳಿಸಿದರು. ಈ ವೇಳೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರು, ಮಹಿಳಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಜಮುದ್ರೆ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಪ್ರಥಮವಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ 118ನೇ ಜನ್ಮದಿನೋತ್ಸವದ ಭಕ್ತಿಪೂರ್ವಕವಾದ ನಮನವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವತ್ತು ಕೊರಟಗೆರೆ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾ, ಅಖಿಲ ಭಾರತ ವೀರಶೈವ ಮಹಿಳಾ ಘಟಕ ಹಾಗೂ ಯುವ ಘಟಕ ಹಾಗೂ ಬಸವೇಶ್ವರ ದೇವಸ್ಥಾನದ ವತಿಯಿಂದ ಭಕ್ತಿ ನಮನಗಳನ್ನು ಅರ್ಪಿಸಿಕೊಳ್ಳುವುದು, ಪರಮಪೂಜ್ಯರ ಜನ್ಮದಿನೋತ್ಸವವನ್ನು ಪ್ರಸಾದ ವಿತರಣೆಯನ್ನು, ದಾಸೋಹವನ್ನು ನಿರ್ಮಾಣ ಮಾಡುವ ಮುಖಾಂತರವಾಗಿ ಭಕ್ತಿ ನಮನಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಎಲ್ಲ ತಾಲೂಕಿನ ಸಮಸ್ತ ಸದ್ಭಕ್ತರ ಪರವಾಗಿ ನಮನಗಳನ್ನು ಸಲ್ಲಿಸಲಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಎಪಿನವರು ಮತ್ತು ಬಸವೇಶ್ವರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ವರ್ ಮೊದಲುಗಳು ಎಲ್ಲ ಸಂಘದ ಪದಾಧಿಕಾರಿಗಳು ಸಮಸ್ತ ತಾಲೂಕಿನ ಪರವಾಗಿ ಪರಮಪೂಜ್ಯರಿಗೆ 118ನೇ ಜನ್ಮದಿನೋತ್ಸವವನ್ನು ಭಕ್ತಿ ನಮನವಾಗಿ ಪೂಜೆಯೊಂದಿಗೆ ದಾಸೋಹವನ್ನು ವಿತರಣೆ ಮಾಡುವ ಮುಖಾಂತರವಾಗಿ, ಪ್ರಸಾದವನ್ನು ವಿತರಣೆ ಮಾಡುವ ಮುಖಾಂತರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಎಲ್ಲ ಭಕ್ತರ ಪರವಾಗಿ ನಾವು ಸಹಿತ ನಮನವನ್ನು ಸಲ್ಲಿಸಿದ್ದೇವೆ. ಪರಮಪೂಜ್ಯರ ಒಂದು 118ನೇ ವರ್ಷದ ಜನ್ಮದಿನೋತ್ಸವದಲ್ಲಿ ನಮ್ಮೆಲ್ಲರಿಗೂ ಸಹಿತ ಆರಾಧ್ಯ ದೇವರಾಗಿ, ನಡೆದಾಡುವ ದೇವರಾಗಿ ಪರಮಪೂಜ್ಯರು ನಮ್ಮೆಲ್ಲರಿಗೂ ಸಹಿತ ಆದರ್ಶರಾಗಿದ್ದಾರೆ. ಅವರ 112 ವರ್ಷದವರೆಗೂ ಸಹಿತ ನಿರಂತರವಾಗಿ ತ್ರಿವಿಧ ದಾಸೋಹದ ಮುಖಾಂತರವಾಗಿ ತಮ್ಮ ಕಾಯಕವನ್ನು, ದೇವರ ಕೆಲಸಕ್ಕೆ ಕಾಯಕವೇ ಕೈಲಾಸ ಎನ್ನುವ ರೀತಿಯೊಳಗೆ ನಡೆಸಿರ್ತಕ್ಕಂಥ ಪರಮಪೂಜ್ಯರು ಎಲ್ಲರಿಗೂ ಸಹಿತ ನಡೆದಾಡುವ ದೇವರಾಗಿದ್ದಾರೆ. ಅಂಥ ಪರಮಪೂಜ್ಯರ ಜನ್ಮದಿನೋತ್ಸವದ ಆಚರಣೆಯನ್ನು ಪ್ರತಿ ವರ್ಷವೂ ಸಹಿತ ತಾಲೂಕಿನ ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ ಮಹಾಸಭಾದ ಮಹಿಳಾ ಘಟಕ, ಯುವ ಘಟಕ ಮತ್ತು ಮಹಾಸಭಾದ ವತಿಯಿಂದ ಮತ್ತು ಬಸವೇಶ್ವರ ಸಂಘದ ವತಿಯಿಂದ ಈ 4 ಸಂಘಗಳ ಸಹಯೋಗದೊಂದಿಗೆ ತಾಲೂಕಿನ ಎಲ್ಲ ಸಮಸ್ತ ಸದ್ಭಕ್ತರ ಪರವಾಗಿ ಭಕ್ತಿ ನಮನವನ್ನು ಸಲ್ಲಿಸಲಾಗಿದೆ. ಎಲ್ಲ ಪರಮಪೂಜ್ಯರ ಎಲ್ಲರ ಸದ್ಭಕ್ತರಿಗೂ ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿ ಎಂದು ಹೇಳಿ ಹಾರೈಸಿ ಮಾತುಗಳನ್ನು